ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ನಿಮ್ಮ ಕೂದಲನ್ನು ವಾಶ್ ಮಾಡೋದಕ್ಕೆ ಈ ಒಂದು ಪೌಡರನ್ನು ನೀವು ಬಳಸಿ. ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಕೂದಲು ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ಖರ್ಚಿಲ್ಲ. ಮನೇಲಿ ಸಿಗುವಂಥ ಪದಾರ್ಥಗಳನ್ನೇ ಬಳಸಿ ಇದನ್ನು ರೆಡಿ ಮಾಡ್ಕೊಳ್ಬಹುದು. ಚಿಕ್ಕ ಮಕ್ಕಳಿಗೆಲ್ಲ ನಾವು ಶ್ಯಾಂಪೂವನ್ನು ಬಳಸ್ತಿರ್ತೀವಿ, ಅದು ತುಂಬ ಡ್ಯಾಮೇಜ್ ಮಾಡ್ತಿರುತ್ತೆ ನಮ್ಮ ಕೂದಲನ್ನ, ತುಂಬ ಬೇಗ ಬಿಳಿ ಕೂದಲು ಬಂದುಬಿಡುತ್ತೆ. ಇನ್ನು ಪುರುಷರು ಕೂದಲು ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾರೆ, ಮತ್ತು ಶ್ಯಾಂಪು ಯೂಸ್ ಮಾಡಿ ಕೂದಲೆಲ್ಲ ಉದುರೋಗ್ತಿದೆ ಅಂತ ಹೇಳ್ತಿರ್ತಾರೆ. ಎಲ್ಲರೂ, ಮಹಿಳೆಯರು, ಪುರುಷರು, ಮಕ್ಕಳು, ಚಿಕ್ಕ ಮಕ್ಕಳು ಕೂಡ ನಾವು ಇದನ್ನು ಬಳಸ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಇದಕ್ಕೆ ನಿಮಗೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಇದನ್ನು ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ಸಲ ಈ ಪೌಡರ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ಬಳಸ್ಕೊಳ್ಬಹುದು. ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ತೀನಿ. ಮೊದಲು ಒಂದು ಬೌಲ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಮಗೆ ಕಡಲೆ ಹಿಟ್ಟು ಬೇಕಾಗತ್ತೆ ಸ್ನೇಹಿತರೆ. ನಾನಿವತ್ತು ಕಡಲೆ ಹಿಟ್ಟಿನ ಒಂದು ಹೇರ್ ವಾಶ್ ಪೌಡರನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಗೊತ್ತು ನಿಮ್ಮೆಲ್ರಿಗೂ, ಹಿಂದಿನ ಕಾಲದಲ್ಲಿ ಅಥವಾ ನಾವು ಚಿಕ್ಕವರಿರಬೇಕಾದ್ರೂ ಕೂಡ ನಮ್ಮ ಕೂದಲನ್ನ ವಾಶ್ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ಬಳಸ್ತಾಯಿದ್ರು. ಅದರಿಂದ ತುಂಬ ಚೆನ್ನಾಗಿ ಕೂದಲು ಕ್ಲೀನ್ ಆಗೋದ್ರ ಜೊತೆಗೆ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. 2 ಚಮಚದಷ್ಟು ಕಡಲೆ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ನಂತರ ಇವಾಗ ತೋರಿಸ್ತಿದ್ದೀನಲ್ಲ, ಇದು ಮೆಂತ್ಯ ಮತ್ತು ಹೆಸರು ಕಾಳು ಎರಡನ್ನು ಪೌಡರ್ ಮಾಡಿದ್ದೀನಿ. ನಾನು ಮೊದಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ಹೆಸರು ಕಾಳು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ಪೌಡ್ರ್ ಆಗಿರಬೇಕು. ಇದನ್ನು 1 ಚಮಚದಷ್ಟು ತೊಗೊಳ್ತಾ ಇದ್ದೀನಿ. ಮೆಂತ್ಯ ಕೂಡ ಅಷ್ಟೇ, ಕೂದಲನ್ನ ನೀಟಾಗಿ ಕ್ಲೀನ್ ಮಾಡುತ್ತೆ, ಜೊತೆಗೆ ಬಿಳಿ ಕೂದಲು ಆಗದಂತೆ ತಡೆಗಟ್ಟುತ್ತೆ. ಕೂದಲು ರೇಷ್ಮೆಯಂತೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಮತ್ತು ಇನ್ನೂ ಕೆಲವ್ರಿಗೆ ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೆ, ಅದು ನಿವಾರಣೆ ಆಗಬೇಕಂದ್ರೆ ನೀಮ್ ಪೌಡರ್ ಬೇಕಾಗತ್ತೆ. ಬೇವಿನ ಎಲೆಯ ಪೌಡರ್, ಇದನ್ನು ನೀವೇ ಮನೇಲಿ ರೆಡಿ ಮಾಡ್ಕೋಬಹುದು, ಅಥವಾ ಆನ್ಲೈನಲ್ಲೆಲ್ಲ ನಿಮ್ಗೆ ಸಿಗುತ್ತೆ ಇದರ ರೆಡಿ ಇರೋ ಪೌಡರು. ಅದನ್ನು ಕೂಡ ತೊಗೊಂಡು ಯೂಸ್ ಮಾಡ್ಬೋದು. ಅರ್ಧ ಚಮಚದಷ್ಟು ನಾನು ನೀಮ್ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಇದು ಕೂದಲಲ್ಲಿ ಇರುವಂತಹ ಏನು ನಿಮ್ಮ ತಲೆ ಕೂದಲಲ್ಲಿ ಬುಡದಲ್ಲಿ ಇರುವಂತಹ ಡ್ಯಾಂಡ್ರಫನ್ನು ನಿವಾರಣೆ ಮಾಡುತ್ತೆ, ಅಥವಾ ಹಿಚ್ಚಿಂಗು ಆ ಥರ ಏನಾದರೂ ಅಲರ್ಜಿ ಅದೆಲ್ಲ ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲವನ್ನು ನೀವು ಮಿಕ್ಸ್ ಮಾಡಿ, ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು, ಎಷ್ಟು ಬೇಕಾಗುತ್ತೋ ನಿಮಗೆ ವಾಶ್ ಮಾಡೋದಕ್ಕೆ ಅಷ್ಟನ್ನು ತೊಗೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ನೀರನ್ನು ಬಳಸ್ತಾ ಇದ್ದೀನಿ. ಸಾಧ್ಯವಾದರೆ ಅಕ್ಕಿಯ ನೀರನ್ನು ನೀವು ಯೂಸ್ ಮಾಡ್ಬೋದು. ಅಂದರೆ ಅನ್ನ ಮಾಡಬೇಕಾದ್ರೆ ಅನ್ನದ ನೀರನ್ನು ತೊಗೊಂಡು, ಅನ್ನ ಬೇಯ್ತಿರುತ್ತಲ್ಲ ಆವಾಗ ಆ ನೀರು ಬರುತ್ತೆ ನೋಡಿ, ಆ ನೀರನ್ನು ತೆಗೆದಿಟ್ಕೊಂಡು ಅದು ತಣ್ಣಗಾದ್ಮೇಲೆ ಬಳಸಬಹುದು. ಇಲ್ಲಾಂದರೆ ನೀರನ್ನು ಕೂಡ ಬಳಸಬಹುದು ಸ್ನೇಹಿತರೆ. ಅಕ್ಕಿ ನೀರನ್ನು ಬಳಸಿದ್ರೆ ಇನ್ನೂ ತುಂಬಾ ಪ್ರಯೋಜನ ಸಿಗುತ್ತೆ ನಿಮಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಗಂಟಿಲ್ದಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷಗಳ ಕಾಲ ಹಾಗೆ ಇಡಿ, ಬಳಸೋದಕ್ಕೆ ಹೋಗಬೇಡಿ. ಆಮೇಲೆ ನೀವು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಉಜ್ಜಿ ವಾಶ್ ಮಾಡ್ಕೊಳ್ಳಿ. ನೀವು ಹೇಗೆ ಸ್ನಾನ ಮಾಡಬೇಕಾದ್ರೆ ಸೀಗೆಕಾಯಿ ಎಲ್ಲ ಯೂಸ್ ಮಾಡ್ತೀರಾ, ಅದೇ ರೀತಿ ಶಾಂಪೂ ಎಲ್ಲ ಹೇಗೆ ಯೂಸ್ ಮಾಡ್ತೀರಾ ಅದೇ ರೀತಿ ಕೂದಲಿಗೆ ನೀರನ್ನು ಹಾಕಿಬಿಟ್ಟು ನಂತರ ಇದನ್ನು ಕೂದಲಿಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಉಜ್ಜಿ ನೀವು ವಾಶ್ ಮಾಡ್ಕೊಳ್ಳಿ. 2 ಸಲ ಹಾಕ್ಕೊಳ್ಳಿ. ಒಂದು ಸಲ ಹಾಕ್ಕೊಂಡು ವಾಶ್ ಮಾಡಿ ನೀರು ಹಾಕಿ ತೊಳೆದ್ಬಿಡಿ, ಮತ್ತು ಇನ್ನೊಂದು ಸಲ ಹಾಕ್ಕೊಂಡು ವಾಶ್ ಮಾಡಿ ನೀರು ಹಾಕಿ ತೊಳೆದ್ಬಿಟ್ರೆ ಕಂಪ್ಲೀಟಾಗಿ ಏನು ಎಣ್ಣೆ ಹಾಕಿರ್ತೀರಾ ಅದೆಲ್ಲವೂ ಕ್ಲೀನ್ ಆಗುತ್ತೆ. ಕೂದಲು ಕೂಡ ತುಂಬ ರೇಷ್ಮೆ ಅಂತೆ ಆಗುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಇದನ್ನು ಬಳಸಿ. ಕೆಲವರು ಸೀಗೆಕಾಯಿ ಬಳಸಿದ್ರೆ ಕಣ್ಣೆಲ್ಲ ಉರಿಯುತ್ತೆ ಅಂತ ಹೇಳ್ತಿರ್ತಾರಲ್ಲ ಮಕ್ಕಳು, ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಮತ್ತು ಸೀಗೆಕಾಯಿ ಅಲರ್ಜಿ ಅಂತ ಹೇಳೋರು ಇರ್ತಾರೆ, ಅಂಥವ್ರು ಕೂಡ ಯೂಸ್ ಆಗುತ್ತೆ. ಟ್ರೈ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.